ಹಣ ಪಡ್ಕೊಳ್ಳೋದಕ್ಕೆ ನೀವು ಮಾಡಬಹುದಾದ ಬಹು ಉತ್ತಮವಾದ ಕೆಲಸ ಅಂದರೆ ಲಿಮಿಟಿಂಗ್ ಬಿಲೀಫ್ ಅಂತೀವಿ. ಅದನ್ನು ನಾವು ಬಿಟ್ಟು ಮುಂದೆ ಹೋದರೆ ಖಂಡಿತ ನಮಗೆ ಬೇರೆ ಬೇರೆ ಅವಕಾಶಗಳು ಹುಡುಕೊಂಡು ಬರುತ್ತೆ. ಅದೇ ರೀತಿ ಮತ್ತೊಂದು ಮುಖ್ಯವಾದ ವಿಷಯ ಇಲ್ಲಿ ಮಾತಾಡಲೇಬೇಕು ಅಂದರೆ ಸಾಲದ ಬಗ್ಗೆ. ಬಹಳಷ್ಟು ಜನ ಯಾವುದೋ ಒಂದು ರೀತಿ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಯಾರ್ಯಾರು ಸಾಲ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಮೊದಲು ಮುಖ್ಯವಾಗಿ ಮಾಡಬೇಕಾಗಿರೋದು ಇಡೋದಕ್ಕೆ ಪ್ರಯತ್ನ ಪಟ್ಟರೆ, ಇಡೋದ್ರಲ್ಲಿ ಯಶಸ್ವಿ ಆದರೆ ನಿಮಗೆ ಕ್ರಮೇಣ ಈ ಸಾಲ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋಗುತ್ತೆ, ಮತ್ತೆ ಹಣ ಗಳಿಸೋದಕ್ಕೆ ಶುರು ಮಾಡ್ತೀರಾ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ ಸರಣಿಯಲ್ಲಿ ಇದೇ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಹಂಚಿಕೊಂಡಿರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇನ್ನೂ ಸ್ಪಷ್ಟವಾಗಿ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಹಿಂದಿನ ವಿಡಿಯೋನಲ್ಲಿ ನಾನು ಹೇಗೆ ಹಣ ಪಡ್ಕೊಳ್ಳೋದಕ್ಕೆ ಈ ಆಕರ್ಷಣೆಯ ನಿಯಮನ ಬಳಸ್ಕೋಬೋದು, ನಾನು ಈಗ ಬಳಸಿಕೊಳ್ಳುತ್ತಿರುವ ಆ ಸೀಕ್ರೆಟ್ ಟು ಮನಿ ಆ್ಯಪ್ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೆ. ಮತ್ತು ಈ ವಿಡಿಯೋನಲ್ಲಿ ನಮ್ಮ ಸುಪ್ತ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳು, ನಮ್ಮ ಹಿರಿಯರು ನಮ್ಮ ತಲೆಯಲ್ಲಿ ತುಂಬಿರುವ ನಕಾರಾತ್ಮಕ ಆಲೋಚನೆಗಳು, ಇದು ಹೇಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿವೆ, ಅದನ್ನು ಹೇಗೆ ನಾವು ಬದಲಾಯಿಸಬಹುದು ಎನ್ನುವುದರ ಬಗ್ಗೆ ಮಾತನಾಡ್ತೀನಿ. ಗೆಳೆಯರೇ, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕೆಲಸದಲ್ಲಿ ಬಿಟ್ಟು ಬೇರೆ ಎಲ್ಲಿಂದಾನೂ ಹಣ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಅದು ಖಂಡಿತ ನಿಜ ಅಲ್ಲ. ಪ್ರಕೃತಿ ಮನಸ್ಸಿಟ್ರೆ ನಾವು ಮಾಡ್ತಿರೋ ಕೆಲಸದಲ್ಲೇ ನಮಗೆ ಇನ್ನೂ ಹೆಚ್ಚು ಹಣ ಗಳಿಸೋದಕ್ಕೆ ಹೊಸ ಹೊಸ ಅವಕಾಶಗಳು ಹುಡುಕೊಂಡು ಬರಬಹುದು. ಅಥವಾ ನಾವು ಇಷ್ಟಪಟ್ಟೆ ಕೆಲಸ ಮಾಡ್ತಿರ್ಬೋದು, ಆದರೆ ಇನ್ನೂ ಹೆಚ್ಚು ಹಣ ಕೊಡುವಂತಹ ಇನ್ನೂ ಅದ್ಭುತವಾದ ಕೆಲಸವೇ ನಮ್ಮನ್ನು ಹುಡುಕೊಂಡು ಬರ್ಬೋದು. ಹಾಗಾಗಿ ಪ್ರಕೃತಿ ಯಾವ ರೀತಿ ನಮಗೆ ಅವಕಾಶಗಳನ್ನು ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದರೆ ಒಂದು ಮುಖ್ಯವಾದ ವಿಷಯ, ನಮಗೆ ಹಣ ಬರೋದಕ್ಕೆ ಸಾಧ್ಯ ಇಲ್ಲ, ನಾನು ಮಾಡೋ ಕೆಲಸದಿಂದಾನೇ ಹಣ ಬರುತ್ತೆ, ಬೇರೆ ದಾರಿನೇ ಇಲ್ಲ ಅನ್ನುವ ಒಂದು ನಕಾರಾತ್ಮಕ ನಂಬಿಕೆನ, ಒಂದು ಲಿಮಿಟಿಂಗ್ ಬಿಲೀಫ್ ಅಂತೀವಿ, ಅದನ್ನು ನಾವು ಬಿಟ್ಟು ಮುಂದೆ ಹೋದರೆ ಖಂಡಿತ ನಮಗೆ ಬೇರೆ ಬೇರೆ ಅವಕಾಶಗಳು ಹುಡುಕೊಂಡು ಬರುತ್ತೆ. ಅದೇ ರೀತಿ ಮತ್ತೊಂದು ಮುಖ್ಯವಾದ ವಿಷಯ ಇಲ್ಲಿ ಮಾತಾಡಲೇಬೇಕು ಅಂದರೆ ಸಾಲದ ಬಗ್ಗೆ. ಬಹಳಷ್ಟು ಜನ ಯಾವುದೋ ಒಂದು ರೀತಿ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆಗ ಆ ಸಾಲದ ಬಗ್ಗೆ ಹೆಚ್ಚು ಅವರು ಯೋಚಿಸಿದಷ್ಟು, ಸಾಲದ ಬಗ್ಗೆ ಹೆಚ್ಚು ನಾವು ದುಃಖಪಟ್ಟಷ್ಟು ಇನ್ನೂ ಹೆಚ್ಚು ಹೆಚ್ಚು ಸಾಲನ ನಾವು ಆಕರ್ಷಿಸ್ತಿರ್ತೀವಿ. ಹಾಗಾಗಿ ಯಾರ್ಯಾರು ಸಾಲ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಮೊದಲು ಮುಖ್ಯವಾಗಿ ಮಾಡಬೇಕಾಗಿರೋದು ಆ ಸಾಲನ ತೀರ್ಸೋದಕ್ಕೆ ಏನೋ ಒಂದು ದಾರಿ ಹುಡುಕೊಳ್ಳೋದು. ಅಂದರೆ ಈ ಕ್ಷಣನೇ ತೀರೋಲ್ಲ, ಖಂಡಿತ ಈ ಕ್ಷಣನೇ ತೀರಿಸೋದು ಕಷ್ಟ ಆಗ್ಬೋದು, ಆದರೆ ಕಾಲಕ್ರಮೇಣ ತೀರಿಸೋದಕ್ಕೆ ಏನೋ ಒಂದು ದಾರಿ ಹುಡುಕೊಂಡು ಆ ಸಾಲದ ಬಗ್ಗೆ ಆದಷ್ಟು ಯೋಚಿಸೋದು ಕಡಿಮೆ ಮಾಡಿ ಅಭಿವೃದ್ಧಿ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಕು ಅನ್ನೋದು. ಅಂದರೆ ಇಲ್ಲಿ ಏನಕ್ಕೆ ಈ ಸಾಲದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಯಾವಾಗ ನಾವು ಒಂದು ಸಾಲ ಮಾಡ್ತೀವಿ, ಸಾಲದಲ್ಲಿ ಸಿಕ್ಕಾಕೊಳ್ತೀವಿ, ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ನಾವು ಸಾಲ ತೀರಿಸೋದ್ರ ಬಗ್ಗೆನೇ ಯೋಚಿಸ್ತಾ ಇದ್ರೆ, ನೀವು ತೀರಿಸಬೇಕು ಅಂತ ಯೋಚಿಸ್ತಿರ್ತೀರೋ, ಅಥವಾ ಸಾಲದಿಂದ ಹೊರಗೆ ಬರಬೇಕು ಅಂತ ಯೋಚಿಸ್ತಿರ್ತೀರೋ, ಅಥವಾ ಸಾಲನೇ ಇರಬಾರ್ದು ಅಂತ ಯೋಚಿಸ್ತಿರೋ, ಒಟ್ಟಿನಲ್ಲಿ ಸಾಲದ ಬಗ್ಗೆನೇ ಯೋಚಿಸ್ತಾ ಇರ್ತೀರ. ಮತ್ತೆ ಈ ಆಕರ್ಷಣೆಯ ನಿಯಮ ಏನು ಹೇಳುತ್ತೆ ಅಂದರೆ, ನೀವು ಎಲ್ಲಿವರೆಗೂ ಸಾಲದ ಬಗ್ಗೆ ಯೋಚಿಸ್ತೀರಾ ಅಲ್ಲಿವರೆಗೂ ಆ ಸಾಲದಿಂದ ನೀವು ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಸಾಲದ ಬಗ್ಗೆ ಯೋಚಿಸ್ತಿರೋದನ್ನ ನೋಡಿ ಪ್ರಕೃತಿ ನಿಮಗೆ ಹೆಚ್ಚು ಹೆಚ್ಚು ಸಾಲ ಆಗೋ ಅಂತ ಪರಿಸ್ಥಿತಿಗಳನ್ನ ನಿಮ್ಮ ಜೀವನದಲ್ಲಿ ಉಂಟು ಮಾಡುತ್ತೆ. ಅದೇ ನೀವು ಆ ಸಾಲನ, ನಾನು ಹೇಳ್ದಂಗೆ ಸಾಲನ ತೀರಿಸೋದಕ್ಕೆ ಏನೋ ಒಂದು ದಾರಿ ಹುಡುಕಿ, ಅದು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಅದಕ್ಕಾಗಿ ಹಣನ ಸೈಡ್ಗಿಡೋ ಅಭ್ಯಾಸ ಮಾಡಿಕೊಂಡು ನಂತರ ಅದರ ಬಗ್ಗೆ ಯೋಚಿಸೋದನ್ನ ಕಡಿಮೆ ಮಾಡಿ ನಿಮ್ಮ ಗಮನನ ನೀವು ಅಭಿವೃದ್ಧಿಯ ಕಡೆಗೆ, ಹಣ ಮಾಡೋದ್ರ ಕಡೆಗೆ, ಹಣನ ಗಳಿಸೋದ್ರ ಕಡೆಗೆ ಇಡೋದಕ್ಕೆ ಪ್ರಯತ್ನ ಪಟ್ಟರೆ, ಇಡೋದ್ರಲ್ಲಿ ಯಶಸ್ವಿ ಆದರೆ ನಿಮಗೆ ಕ್ರಮೇಣ ಈ ಸಾಲ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋಗುತ್ತೆ, ಮತ್ತೆ ಹಣ ಗಳಿಸೋದಕ್ಕೆ ಶುರು ಮಾಡ್ತೀರಾ. ಈ ಆಕರ್ಷಣೆಯ ನಿಯಮದ ಒಂದು ಮೂಲ ತತ್ವ ಏನು ಅಂದರೆ, ನಾವು ಯಾವುದರ ಮೇಲೆ ನಮ್ಮ ಗಮನನ ಹರಿಸ್ತೀವೋ ಅದು ನಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ವ್ಯಕ್ತಿಗಳು, ಅವಕಾಶಗಳು ಎಲ್ಲ ಹುಡುಕೊಂಡು ಬರೋದಕ್ಕೆ ಶುರು ಮಾಡ್ತಾರೆ ಅನ್ನೋದು. ಹಾಗಾಗಿ ಯಾರ್ಯಾರು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ ಇವತ್ತೇ ಆ ಸಾಲದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದನ್ನ, ಮುಖ್ಯವಾಗಿ ಭಾವನೆಗಳಲ್ಲಿ, ಮಾತಿನಲ್ಲಿ, ಆಲೋಚನೆಗಳಲ್ಲಿ ಒತ್ತಡ, ಟೆನ್ಷನ್, ಆತಂಕ, ಭಯ, ಈ ರೀತಿ ನಕಾರಾತ್ಮಕ ಭಾವನೆಗಳನ್ನ ಕಡಿಮೆ ಮಾಡಿ
ಅದಕ್ಕೊಂದು ದಾರಿ ಮಾಡಲೇಬೇಕು ಖಂಡಿತ. ಆದರೆ ಅದನ್ನು ಮಾಡಿಬಿಟ್ಟು ನಂತರ ನಿಮ್ಮ ಗಮನನ, ನಿಮ್ಮ ಸಂಪೂರ್ಣ ಶ್ರದ್ಧೆನ ಹಣ ಗಳಿಸೋದ್ರ ಮೇಲೆ, ಅಭಿವೃದ್ಧಿ ಮೇಲೆ ಇಟ್ಟಾಗ ನಿಮಗೂ ಒಂದು ಉತ್ಸಾಹ ಭಾಸವಾಗುತ್ತೆ. ಮತ್ತೆ ಅದರ ಒಂದು ಫ್ರೀಕ್ವೆನ್ಸಿ ಪ್ರಕೃತಿನಲ್ಲಿ ಹೋದಾಗ ಅದಕ್ಕೆ ತಕ್ಕಂತೆ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಹೇಳಲೇಬೇಕು. ಬಹಳಷ್ಟು ಜನ ಈ ಸೀಕ್ರೆಟ್ ನಾನು ಪ್ರಯತ್ನ ಪಟ್ಟೆ, ನನಗೆ ಕೆಲಸ ಮಾಡ್ತಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಇದು ನನಗೆ ಫಲ ನೀಡ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಗೆಳೆಯರೇ, ಇಲ್ಲಿ ಒಂದು ಮುಖ್ಯವಾದ ವಿಷಯ ನೀವು ನೆನ್ಪಿಟ್ಕೋಬೇಕು. ನೀವು ಒಂದು ಕ್ಷಣ ನನಗೆ ಹಣ ಬೇಕು, ಯಶಸ್ಸು ಬೇಕು, ಐಶ್ವರ್ಯ ಬೇಕು ಅಂತೆಲ್ಲ ಹೇಳ್ಬೋದು. ಆದರೆ ಮತ್ತೆ ಹೋಗಿ ಮಾಡಿದ ಕೆಲಸನೇ ಮಾಡ್ತಾ ಇದ್ರೆ, ಅದೇ ರೀತಿಯ ಹಳೆ ಆಲೋಚನೆಗಳನ್ನೇ ಇಟ್ಕೊಂಡ್ರೆ, ಕೊರತೆಯ ಭಾವನೆ ಹೆಚ್ಚಾಗಿ ಭಾವಿಸ್ತಾ ಇದ್ರೆ ಖಂಡಿತ ನೀವು ಅದನ್ನೇ ಹೆಚ್ಚು ಹೆಚ್ಚು ಆಕರ್ಷಿಸ್ತಿರ್ತೀರ. ಹಾಗಾಗಿ ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನ ನಿಮ್ಮ ಒಂದು ಕಾರ್ಯದಲ್ಲೂ ನೀವು ತೋರಿಸ್ಬೇಕು. ಇವಾಗ ನನಗೆ ಹಣ ಬೇಕು, ನನಗೆ ಐಶ್ವರ್ಯ ಬೇಕು, ನಾನು ದೊಡ್ಡ ಶ್ರೀಮಂತ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೋದಾಗ, ಯಾವ್ದಾದ್ರು ಒಂದು ಅವಕಾಶ ಒದಗಿ ಬಂದಾಗ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ಇದು ನನ್ನ ಕೈಯಲ್ಲಿ ಮಾಡೋದಕ್ಕಾಗಲ್ಲ, ನನ್ನ ಹತ್ರ ಇಲ್ಲ ಈ ರೀತಿ ಹೆಚ್ಚು ಕೊರಗೋದಕ್ಕೆ ಶುರು ಮಾಡಿದಾಗ, ನೀವು ಏನೇ ಬಾಯಲ್ಲಿ ಮಾತನ್ನ ಇದೆ ಅಂತ ಹೇಳಿದ್ರು ನಿಮ್ಮ ಮನಸ್ಸಿನ ಭಾವನೆಗಳು ಕೊರತೆ ಕಡೆನೆ ವಾಲ್ದಾಗ ಅದನ್ನೇ ನೀವು ಖಂಡಿತ ಆಕರ್ಷಿಸ್ತೀರ. ಹಾಗಾಗಿ ನೀವು ಬರೀ ಮಾತಿನಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಭಾವನೆಯಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ಕೂಡ ನಿಮಗೆ ಅದು ಬೇಕು ಅನ್ನೋದನ್ನ ಪ್ರಕೃತಿಗೆ ನೀವು ತೋರಿಸ್ಬೇಕು. ಬಹಳಷ್ಟು ಜನ ನನಗೆ ಇದನ್ನ ತಗೊಳ್ಳೋ ಶಕ್ತಿ ಇಲ್ಲ, ನನಗೆ ಇದನ್ನ ತಗೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ತಿರ್ತಾರೆ. ನಿಮಗೆ ಶಕ್ತಿ ಇದೆಯೋ ಇಲ್ವೋ ಅದು ಮುಖ್ಯ ಅಲ್ಲ ಗೆಳೆಯರೆ. ನೀವು ಮಾತಿನಲ್ಲಿ, ನಿಮ್ಮ ಭಾವನೆಗಳಲ್ಲಿ ಅದನ್ನ ನನಗೆ ತಗೊಳ್ಳೋದಕ್ಕೆ ಸಾಧ್ಯ ಅನ್ನೋ ಒಂದು ಅಫರ್ಮೇಷನ್ ಮಾಡಬೇಕು. ನಾ ಹಿಂದಿನ ವಿಡಿಯೋನಲ್ಲೇ ಹೇಳಿದೆ, ಅಫರ್ಮೇಷನ್ಸ್ ಅಂದ್ರೆ ನಾವು ಪ್ರಕೃತಿಗೆ ಏನನ್ನು ಹೇಳ್ತೀವಿ ಅನ್ನೋದು. ನನಗೆ ಹಣ ಸುಲಭವಾಗಿ ಬರುತ್ತೆ, ನನಗೆ ಈ ಕಾರನ್ನ ತಗೊಳ್ಳೋದಕ್ಕೆ ಸಾಧ್ಯ, ನನಗೆ ಈ ಮನೇನ ತಗೊಳ್ಳೋದಕ್ಕೆ ಸಾಧ್ಯ, ಇವತ್ತಲ್ಲ ಅಂದ್ರೆ ನಾಳೆ ಈ ಮನೇನ ನಾನು ಪಡ್ಕೊಳ್ತೀನಿ. ಈ ರೀತಿ ಸಕಾರಾತ್ಮಕವಾಗಿ ನೀವು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಈ ಕ್ಷಣದಲ್ಲಿ ನಿಮಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಆದರೆ ಜೀವನ ಇಡೀ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಅಂತೂ ಹೋಗಲ್ಲ ಅಲ್ವಾ. ಪ್ರಯತ್ನ ಪಟ್ಟರೆ, ಪ್ರಕೃತಿ ಮನಸ್ಸಿಟ್ರೆ ಒಂದೇ ಕ್ಷಣದಲ್ಲಿ ನಿಮಗೆ ಆ ಮನೆನ ಕೊಡಿಸ್ಬಿಡ್ಬೋದು, ಒಂದೇ ಕ್ಷಣದಲ್ಲಿ ಆ ಕಾರನ್ನ ನಿಮಗೆ ಕೊಡಿಸ್ಬಿಡ್ಬೋದು. ಹಾಗಾಗಿ ಸಾಧ್ಯನೇ ಇಲ್ಲ ಅನ್ನೋದು ಖಂಡಿತ ಸುಳ್ಳೆ. ನಾವು ಹೇಳಬೇಕಾಗಿರೋದಲ್ಲ, ಮುಂದಕ್ಕೊಂದಿನ ಈ ಕಾರನ್ನ ನಾನು ತಗೊಳ್ತೀನಿ, ಈ ಮನೆನ ನಾನು ತಗೊಳ್ತೀನಿ, ಈ ಮನೆನ ನಾನು ತಗೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗತ್ತೆ, ನನಗೆ ಇದನ್ನ ಪಡ್ಕೊಳ್ಳೋದಕ್ಕಾಗತ್ತೆ, ನನಗೆ ಇದನ್ನ ಖರೀದಿ ಮಾಡೋದಕ್ಕಾಗತ್ತೆ. ಈ ರೀತಿ ಆಗುತ್ತೆ ಅಂತ ಹೇಳೋದನ್ನ ಹೆಚ್ಚು ಮಾಡಿ, ಪಾಸಿಟಿವ್ ಆಗಿ ಅಫರ್ಮ್ ಮಾಡೋದನ್ನ ಹೆಚ್ಚು ಮಾಡಿ. ಸಕಾರಾತ್ಮಕ ವಾಕ್ಯಗಳು, ನನಗೆ ಹಣ ಸುಲಭವಾಗಿ ಬರುತ್ತೆ, ನಾನು ಯಾರಿಗಾದ್ರೂ ಹಣ ಕೊಟ್ರೆ ಅವರು ಬಡ್ಡಿ ಸಮೇತ ಆದಷ್ಟು ಬೇಗ ನನಗೆ ತಂದು ಕೊಡ್ತಾರೆ, ನನಗೆ ಸಿಗೋರೆಲ್ಲ ತುಂಬಾ ಒಳ್ಳೆ ವ್ಯಕ್ತಿಗಳು ಸಿಗ್ತಾರೆ. ನಮ್ಮ ಮಾತುಗಳ ಮೇಲೆ ನಾವು ಬಹಳ ಗಮನ ಹರಿಸ್ಬೇಕು ಗೆಳೆಯರೆ. ನಾನು ಕೈ ಇಟ್ಟಿದ್ದೆಲ್ಲ ನಷ್ಟ ಆಗುತ್ತೆ, ನಾನು ಹಣ ಕೊಟ್ಟವರೆಲ್ಲ ನನಗೆ ಟೋಪಿ ಹಾಕ್ತಾರೆ, ಈ ರೀತಿ ಹೇಳೋರಿಗೆ ಖಂಡಿತ ಅದೇ ಸತ್ಯ ಆಗುತ್ತೆ. ಅದೇ ನಾನು ಹಣ ಕೊಟ್ಟವರೆಲ್ಲ ನನಗೆ ಹೆಚ್ಚು ಸಹಾಯ ಮಾಡ್ತಾರೆ, ನಾನು 10 ರೂಪಾಯಿ ಕೊಟ್ಟರೆ ಅವ್ರು ನನಗೆ 100 ರೂಪಾಯಿ ಕೊಡ್ತಾರೆ, ನಾನು ಒಬ್ಬರಿಗೆ 10 ರೂಪಾಯಿ ಬಿಸ್ನೆಸ್ ತಂದು ಕೊಟ್ಟರೆ ಅವ್ರು ನನಗೆ 1000 ರೂಪಾಯಿ ಬಿಸ್ನೆಸ್ ತಂದು ಕೊಡ್ತಾರೆ. ಈ ರೀತಿ ಯೋಚಿಸೋರಿಗೆ, ಈ ರೀತಿ ಮಾತನಾಡೋರಿಗೆ, ಈ ರೀತಿ ತಮ್ಮ ಕಾರ್ಯಗಳಲ್ಲಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋರಿಗೆ ಖಂಡಿತ ಹಣ ಬರೋದು ಬಹಳ ಸುಲಭ ಗೆಳೆಯರೆ. ಹಾಗಾಗಿ ಸಮಸ್ಯೆ ಇರೋದು ಹೊರಗಿನ ಪ್ರಪಂಚದಲ್ಲ, ಹೊರಗಿರೋ ಜನರಲ್ಲ, ನಮ್ಮ ಸುತ್ತಮುತ್ತ ಇರೋ ಸಮಾಜದಲ್ಲ, ನಮ್ಮ ಆಲೋಚನೆಗಳಲ್ಲಷ್ಟೇ. ಈ ಹಣ ಪಡ್ಕೊಳ್ಳೋದಕ್ಕೆ ನನ್ನ ಒಂದು ವೈಯಕ್ತಿಕ ಅನುಭವದಲ್ಲಾಗಲಿ, ಈ ಒಂದು ಪುಸ್ತಕದಲ್ಲಿ ಹೇಳಿರುವ ತತ್ವಕ್ಕೆ ಅನುಸಾರವಾಗಲಿ, ಹಣ ಪಡ್ಕೊಳ್ಳೋದಕ್ಕೆ ನೀವು ಮಾಡಬಹುದಾದ ಬಹು ಉತ್ತಮವಾದ ಕೆಲಸ ಅಂದರೆ ನಿಮ್ಮ ಒಳಗಿನ ಆಲೋಚನೆಗಳ ಮೇಲೆ ನೀವು ಕೆಲಸ ಮಾಡೋದು. ಹೊರಗೋಗ್ಬಿಟ್ಟು ನೀವು ದಿನ ಇಡೀ ಕಷ್ಟಪಟ್ಟು, ವರ್ಷ ಇಡೀ ಕಷ್ಟಪಟ್ಟು ದುಡಿಯೋದಕ್ಕಿಂತ ಹೆಚ್ಚು ಶಕ್ತಿಯುತವಾದ ದಾರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ಮೊದಲು ಸರಿ ಮಾಡ್ಕೊಳ್ಳೋದು. ನಮ್ಮ ಒಳಗೆ ನಾವು ನಮ್ಮ ನಕಾರಾತ್ಮಕ ಆಲೋಚನೆಗಳ ಮೇಲೆ ಗಮನ ಹರಿಸಿ ಅದನ್ನ ಸಕಾರಾತ್ಮಕವಾಗಿ ಬದಲಾಯಿಸಿಬಿಟ್ರೆ ಸಾಕು, ಖಂಡಿತ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಆ ಒಂದು ಸೀಕ್ರೆಟ್ ಟು ಮನಿ ಅಪ್ಲಿಕೇಶನ್ ಅನ್ನ ನಾನು ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ಅದು ನನಗೇ ಗೊತ್ತಿಲ್ಲದೆ ಹಲವಾರು ನಕಾರಾತ್ಮಕ ಆಲೋಚನೆಗಳು ಸರಿಯಾಗೋದಕ್ಕೆ ಶುರುವಾಯಿತು. ಅಂದ್ರೆ ನಾನು ಆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡೋದರ ಮೂಲಕ, ಅದನ್ನು ಬಳಸುವುದರ ಮೂಲಕ, ಶಿಸ್ತಾಗಿ ಅದರಲ್ಲಿ ಹೇಳಿರುವ ವಿಷಯಗಳನ್ನೆಲ್ಲ ಮಾಡೋದ್ರ ಮೂಲಕ ಪ್ರಕೃತಿಗೆ ನನಗೆ ಹಣ ಬೇಕು, ಅಭಿವೃದ್ಧಿ ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಹೇಳಿದಾಗ, ಅದಕ್ಕೆ ಅನುಸಾರವಾದ ಫ್ರೀಕ್ವೆನ್ಸಿನ ಪ್ರಕೃತಿಯಲ್ಲಿ ನಾನು ಹೊರಗಾಕಿದಾಗ ಅದಕ್ಕೆ ತಕ್ಕಂತೆ ತಾನೇ ನನಗೆ ಫಲ ಬರಬೇಕು. ಹಾಗಾಗಿ ಈಗಾಗಲೇ ನನಗೆ ಬಹಳಷ್ಟು ದಾರಿಗಳಲ್ಲಿ ಹಣ ಬರೋದಕ್ಕೆ ಶುರುವಾಗಿದೆ.
ಈ ಒಂದು ಆಕರ್ಷಣೆಯ ನಿಯಮದ ತತ್ವವನ್ನು ಸಂಶೋಧನೆ ಮಾಡಿ ನೋಡುವುದು ಬಹಳ ಸುಲಭ ಗೆಳೆಯರೆ. ಆದರೆ ಏನೊಂದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಅರ್ಧಂಬರ್ಧ ಮಾಡಿದ್ರೆ ಖಂಡಿತ ನಿಮಗೆ ಫಲ ಸಿಗೋದಿಲ್ಲ. ಮತ್ತೆ ನಿಮ್ಮ ನಂಬಿಕೆಗಳ ಮೇಲೆ ಬಹಳ ಗಮನ ಹರಿಸಿ. ನಮ್ಮಲ್ಲಿ ನಮ್ಮ ಹಿರಿಯರು ಹೇಳಿರೋ ಒಂದು ಮಾತು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಆವಾಗಲೇ ಯಶಸ್ಸು ಸಿಗೋದು. ಅವರು ಯಾವ ಅರ್ಥದಲ್ಲಿ ಕಷ್ಟಪಡಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ, ಆದರೆ ನಾನು ಅರ್ಥ ಮಾಡ್ಕೊಂಡಿದ್ದು ಕಷ್ಟಪಟ್ರೇನೆ ನಮಗೆ ಫಲ ಸಿಗೋದು, ಕಷ್ಟಪಡದೆ ಬರೋ ಫಲ ನನಗೆ ಬೇಡ, ಕಷ್ಟಪಡದೆ ಬರೋ ಯಶಸ್ಸು ನಮ್ಮ ಹತ್ರ ನಿಲ್ಲಲ್ಲ. ಈ ರೀತಿ ಎಲ್ಲ ಬಹಳಷ್ಟು ತಪ್ಪಾದ ನಂಬಿಕೆಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಆದರೆ ಈ ಒಂದು ಆಕರ್ಷಣೆಯ ನಿಯಮನ ಅರ್ಥ ಮಾಡ್ಕೊಂಡ ಮೇಲೆ ನಾನು ಈಗ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ನಾನು ಇಷ್ಟಪಟ್ಟು ಕೆಲಸ ಮಾಡ್ತೀನಿ, ನನಗಿಷ್ಟವಾದ ಕೆಲಸನ ಮಾಡ್ತೀನಿ. ಅದಕ್ಕೆ ಪ್ರಕೃತಿಯಿಂದ ನನಗೆ ಸಾಕಷ್ಟು ಹಣ ಬರುತ್ತೆ, ಸಾಕಷ್ಟು ಸಹಾಯ ಸಿಗುತ್ತೆ, ಮತ್ತೆ ನನಗೆ ಸಿಗೋರೆಲ್ಲ ಒಳ್ಳೆ ಜನನೇ ಸಿಗ್ತಾರೆ. ಮತ್ತೆ ಹಣ ಎಲ್ಲಿಂದ ಬಂದರೂ ನಾನು ಅದನ್ನ ಬಹಳ ಸಂತೋಷವಾಗಿ ಸ್ವೀಕರಿಸ್ತೀನಿ. ಇದೊಂದು ವಿಷಯ ಹೇಳಲೇಬೇಕು. ಬಹಳಷ್ಟು ಜನ ಯಾರಾದ್ರೂ ಹಣ ಕೊಡೋದಕ್ಕೆ ಬಂದ್ರೆ ಇಲ್ಲ ಹಣ ಈಸ್ಕೋಬಾರ್ದು, ಹಣ ಕೊಡಬೇಕು, ಕೊಡೋದು ಗೌರವ, ಈಸ್ಕೊಳ್ಳೋದು ಒಳ್ಳೆ ವಿಷಯ ಅಲ್ಲ, ಅಪಮಾನ ಅಂತೆಲ್ಲ ಭಾವಿಸ್ತಾರೆ. ಗೆಳೆಯರೇ, ಅವರು ಪ್ರಕೃತಿಯಿಂದ ಪಡ್ಕೊಂಡಿರ್ತಾರೆ, ನಾವು ಪ್ರಕೃತಿಯಿಂದಾನೇ ಪಡ್ಕೊಳ್ಳೋದು. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಹಣ ಬರೋದಕ್ಕಿಂತ ಎಲ್ಲವೂ ಪ್ರಕೃತಿಯಿಂದ ಬರ್ತಿದೆ ಅಂತ ಯೋಚಿಸಿದಾಗ, ಇದಕ್ಕೆ ಮುಂಚೆ ನಾನು ಕಥೆಗಳಲ್ಲೂ ಹೇಳಿದ್ದೀನಿ, ದೇವರು ಕೂಡ ಮನುಷ್ಯರ ಮೂಲಕನೇ ಸಹಾಯ ಮಾಡೋದು. ಹಾಗಾಗಿ ನಮ್ಗೆ ಯಾರೋ ಒಬ್ರು ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡ್ತೀನಿ ಅಂತ ಬಂದಾಗ ಮೌಲ್ಯಗಳ ಹೆಸರಲ್ಲಿ, ತತ್ವಗಳ ಹೆಸರಲ್ಲಿ, ಪ್ರಿನ್ಸಿಪಲ್ಸ್ ಅನ್ನೋ ಹೆಸರಲ್ಲಿ ಅದನ್ನ ತಡೆಯೋದಕ್ಕೆ ಹೋಗ್ಬೇಡಿ. ಈಗ ನೀವು ಪಡ್ಕೊಂಡು ನಂತರ ನೀವು ಕೊಡಿ. ಇಲ್ಲಿ ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕು. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆ, ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್ ಅಂತ. ಅಂದ್ರೆ ನಾವು ಎಷ್ಟರ ಮಟ್ಟಕ್ಕೆ ಕೊಡ್ತೀವಿ ಅಷ್ಟರ ಮಟ್ಟಕ್ಕೆ ಸ್ವೀಕರಿಸ್ತೀವಿ. ನಾವು ಹೆಚ್ಚು ಜನಕ್ಕೆ ಸಹಾಯ ಮಾಡಿದಷ್ಟು ನಮಗೆ ಪ್ರಕೃತಿ ಸಹಾಯ ಮಾಡುತ್ತೆ. ನಾವು ಹೆಚ್ಚು ಜನಕ್ಕೆ ಆರ್ಥಿಕವಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದಷ್ಟು ನಮಗೂ ಪ್ರಕೃತಿ ಸಹಾಯ ಮಾಡುತ್ತೆ ಅನ್ನೋದು. ಇದು ಕೂಡ ನನ್ನ ಜೀವನದಲ್ಲಿ ನಾನು ವೈಯಕ್ತಿಕವಾಗಿ ಅಳವಡಿಸ್ಕೊಂಡು ಕಲ್ತ್ಕೊಂಡಂತಹ ಒಂದು ವಿಷಯ ಗೆಳೆಯರೆ. ಅಂದ್ರೆ ನಾನು ಜ್ಞಾನದ ವಿಷಯದಲ್ಲಿ ಯಾವಾಗಲೂ ಧಾರಾಳವಾಗಿ ನನಗೆ ಏನು ಗೊತ್ತಾಗುತ್ತೋ ಅದನ್ನು ಬೇರೆಯವ್ರ ಜೊತೆ ಹಂಚ್ಕೋತಾ ಇದ್ದೆ. ಆದರೆ ಹಣದ ವಿಷಯದಲ್ಲಿ ನಾವೆಲ್ಲ ಬಹಳ ಬಡತನದ ಕುಟುಂಬಗಳಿಂದ ಬಂದ ಕಾರಣ ಒಂದೊಂದು ರೂಪಾಯಿನೂ ಬಹಳ ಯೋಚಿಸಿ ಖರ್ಚು ಮಾಡ್ತಾ ಇದ್ವಿ. ಬಹಳಷ್ಟು ಸಾರಿ ಕೊಡಬೇಕು ಅಂದ್ರೆ ಮನಸ್ಸು ಸುಲಭವಾಗಿ ಬರ್ತಾ ಇರಲಿಲ್ಲ. ಈ ರೀತಿ ಬಹಳಷ್ಟು ಸಮಸ್ಯೆಗಳಿತ್ತು. ಆದರೆ ಈ ಒಂದು ಆಕರ್ಷಣೆ ನಿಯಮ ಅರ್ಥ ಮಾಡಿಕೊಂಡ ಮೇಲೆ ಪ್ರಕೃತಿಯ ಒಂದು ಮುಖ್ಯವಾದ ತತ್ವ, ಹೆಚ್ಚು ಕೊಟ್ಟಷ್ಟು ಹೆಚ್ಚು ಬರುತ್ತೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲೆ ಮೊದಲಿಗೆ ಸ್ವಲ್ಪ ಕಷ್ಟಪಟ್ಟು ಕೊಡೋದಕ್ಕೆ ಶುರು ಮಾಡಿದೆ. ಆದರೆ ಕೊಡ್ತಾ ಹೆಚ್ಚು ಬರೋದಕ್ಕೆ ಶುರುವಾದಾಗ ನನಗೆ ಅರ್ಥ ಆಗ್ತಾ ಹೋಯ್ತು, ನಾವು ಹೆಚ್ಚು ಕೊಟ್ಟಷ್ಟು ನಾವು ಹೆಚ್ಚು ಗಳಿಸ್ತೀವಿ ಅಂತ. ಅಂದ್ರೆ ನಾವು ಹೆಚ್ಚು ಜನಕ್ಕೆ ಸಹಾಯ ಮಾಡಿದಷ್ಟು ನಮಗೆ ಬೇರೆ ಕಡೆಯಿಂದ ಸಹಾಯ ಬರೋದಕ್ಕೆ ಶುರುವಾಗುತ್ತೆ. ನಾವು 10 ರೂಪಾಯಿ ಕೊಟ್ಟರೆ ನಮಗೆ 1000 ರೂಪಾಯಿ ಬರೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಒಂದು ವಿಷಯ, ನೀವು ತ್ಯಾಗ ಮಾಡಬೇಕಾಗಿಲ್ಲ, ಅಂದ್ರೆ ಕಷ್ಟಪಟ್ಕೊಂಡು ಕೊಡಬೇಕಾಗಿಲ್ಲ. ಕೊಡೋದನ್ನ ಸಂತೋಷವಾಗಿ ಕೊಡಿ. ನಿಮ್ಮ ಕೈಯಲ್ಲಿ ಏನು ಕೊಡೋದಕ್ಕಾಗತ್ತೋ ಕೊಡಿ. ಅದು ಹಣವಾಗೇ ಇರಬೇಕು ಅಂತಿಲ್ಲ. ನಿಮ್ಮ ಜ್ಞಾನವನ್ನ ನೀವು ಕೊಡ್ಬೋದು, ನಿಮ್ಮ ಒಂದು ಸಹಾಯನ ನೀವು ಕೊಡ್ಬೋದು. ಸಂತೋಷವಾಗಿ ನಿಮ್ಮ ಕೈಯಲ್ಲಿ ಏನು ಕೊಡೋಕ್ಕಾಗತ್ತೋ ಅದನ್ನು ಕೊಡಿ. ಹಾಗೆ ಕೊಟ್ಟಾಗ ಪ್ರಕೃತಿ ನಿಮಗೆ ಅದನ್ನ ಬಡ್ಡಿ ಸಮೇತ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನೇ ಈ ಒಂದು ಪುಸ್ತಕದಲ್ಲಿ ಕೂಡ ಹೇಳಿದ್ದಾರೆ. ಇದನ್ನ ನಾನು ವೈಯಕ್ತಿಕವಾಗಿ ಕೂಡ ಕಂಡುಕೊಂಡಿರುವಂತಹ ಒಂದು ಸತ್ಯ ಇದು. ಹಾಗಾಗಿ ಹಣದ ವಿಷಯದಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದಲ್ಲ, ನಮ್ಮ ಮನಸ್ಸಿನಲ್ಲಿರುವ ನಮ್ಮ ಸುಪ್ತ ಮನಸ್ಸಿನ ನಕಾರಾತ್ಮಕ ಭಾವನೆಗಳನ್ನು ಸರಿ ಮಾಡ್ಕೊಳ್ಳೋದು. ಅದನ್ನು ನಾವು ಸರಿ ಮಾಡ್ಕೊಳ್ತಾ ಹೋದಂಗೆ ಬಾಹ್ಯ ಪ್ರಪಂಚದಲ್ಲಿ, ಹೊರಗೆ ಜನರ ಮಧ್ಯೆ, ಸಮಾಜದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳು ಬರುತ್ತೆ. ನೀವು ಇದಕ್ಕೆ ಮುಂಚೆ ಕಂಡಿರೋ ವಿಷಯಗಳಲ್ಲೇ ಹೊಸ ಅವಕಾಶಗಳು ನಿಮಗೆ ಕಾಣೋದಕ್ಕೆ ಶುರುವಾಗುತ್ತೆ ಮತ್ತು ಅಭಿವೃದ್ಧಿಗೆ ಹೊಸ ದಾರಿಗಳು ಹುಟ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ವಿಷಯ, ಶ್ರೀಮಂತಿಕೆ ಬಗ್ಗೆ. ನಮ್ಮಲ್ಲಿ ಬಹಳಷ್ಟು ಜನ ಹಣ ಗಳಿಸೋದೇ ಶ್ರೀಮಂತಿಕೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಈ ಪುಸ್ತಕದಲ್ಲೂ ಹೇಳಿದ್ದಾರೆ, ನಾನು ಕೂಡ ವಾಸ್ತವವಾಗಿ ನೋಡಿದ್ದೀನಿ, ಹಣ ಇದ್ಬಿಟ್ರೆ ಅಥವಾ ಯಶಸ್ಸನ್ನ ಪಡ್ಕೊಂಡ್ಬಿಟ್ರೆ ಮಾತ್ರ ಶ್ರೀಮಂತಿಕೆ ಅಲ್ಲ. ಹಲವಾರು ಜನ ಬಹಳ ಹಣ ಪಡ್ಕೊಂಡಿರ್ತಾರೆ, ಬಹಳ ಆಸ್ತಿ ಮಾಡಿರ್ತಾರೆ, ಯಶಸ್ಸನ್ನು ಹೊಂದಿರ್ತಾರೆ, ಆದರೂ ಬಾಂಧವ್ಯಗಳು ಸರಿ ಇರಲ್ಲ ಅಥವಾ ಆರೋಗ್ಯ ಸರಿ ಇರಲ್ಲ. ಇನ್ನು ಸ್ವಲ್ಪ ಜನ ತಮ್ಮನ್ನ ತಾವು ಆಧ್ಯಾತ್ಮಿಕತೆಯಲ್ಲೇ ತೊಡಗಿಸ್ಕೊಂಡಿರ್ತಾರೆ, ಆದರೆ ಬಡತನದಲ್ಲಿ ಒದ್ದಾಡ್ತಿರ್ತಾರೆ, ಮತ್ತೆ ಒಳ್ಳೆ ಆರೋಗ್ಯ ಇರಲ್ಲ. ಹಾಗಾಗಿ ನಿಜವಾದ ಶ್ರೀಮಂತಿಕೆ ಅನ್ನೋದು ಬರೀ ಹಣ ಅಲ್ಲ ಗೆಳೆಯರೆ. ಹಣ, ಬಾಂಧವ್ಯ, ಆರೋಗ್ಯ, ಯಶಸ್ಸು, ಸಂಬಂಧಗಳು, ಆಧ್ಯಾತ್ಮಿಕತೆ
ಪ್ರತಿಯೊಂದು ವಿಷಯದಲ್ಲೂ ನಾವು ಶ್ರೀಮಂತಿಕೆನ ಹೊಂದಬೇಕು. ಇದಕ್ಕೆ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದಲ್ಲ, ನಮ್ಮ ಅಂತರಂಗ ಪ್ರಪಂಚದಲ್ಲಿ, ನಮ್ಮ ಮನಸ್ಸಿನಲ್ಲಿ ಇರುವ ಆಲೋಚನೆಗಳಲ್ಲಿ ಒಂದು ಪರಿವರ್ತನೆನ ತರೋದು, ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ನಿಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಒಂದು ಬದಲಾವಣೆ ಉಂಟಾದರೆ ಖಂಡಿತ ಅದು ಹೇಗೆ ಹೊರ ಪ್ರಪಂಚದಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಬಾಂಧವ್ಯಗಳಲ್ಲಿ ಅದರ ಫಲಿತಾಂಶ ನಿಮಗೆ ಸಿಗುತ್ತೆ ಅನ್ನೋದನ್ನ ಖಂಡಿತ ನೀವೇ ನೋಡ್ತೀರಾ. ನಾ ಮತ್ತೆ ಮತ್ತೆ ಈ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಇದೆಲ್ಲವನ್ನು ನಾನು ಹೇಳ್ತಿದ್ದೀನಿ ಅಂತ ನೀವು ಕೇಳಿಸ್ಕೋಬೇಕಾಗಿಲ್ಲ. ನೀವು ಒಮ್ಮೆ ಇಲ್ಲಿ ಕೇಳಿಸಿಕೊಂಡ ಮೇಲೆ ಸಣ್ಣ ಸಣ್ಣ ವಿಷಯದಲ್ಲಿ ನೀವು ಇದನ್ನು ಅಳವಡಿಸಿಕೊಳ್ಳಲು ಪ್ರಯತ್ನ ಪಟ್ಟು ನೋಡಿ. ನಿಮಗೆ ಇದರ ಒಂದು ಫಲ ದೊರೆತಾಗ ನೀವು ಇದನ್ನ ದೊಡ್ಡ ದೊಡ್ಡ ವಿಷಯಗಳಿಗೆ ಬಳಸಿಕೊಳ್ಳಬಹುದು. ಇದರ ಬಗ್ಗೆ ನಾನು ಇನ್ನೂ ಬಹಳ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬಹುದು, ಆದ್ರೆ ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳಿಗೆ ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲೇ ತಿಳಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.